ಫ್ರೆಂಡ್ಸ್, ಆರ್ಪಸ್ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಿಮ್ಮ ಎಲ್ಲರ ಸಪೋರ್ಟ್ಗೆ, ಲೈಕ್ಸಿಗೆ, ಶೇರ್ಸಿಗೆ, ಕಾಮೆಂಟ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೇ ಆರ್ಪಸ್ ಮಿರಾಕಲ್ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಈ ದಿನ ನಾನು ನಿಮಗೆ ಒಂದು ವಿಜುವಲೈಸೇಷನ್ ಸಕ್ಸಸ್ ಸ್ಟೋರಿ ಬಗ್ಗೆ ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಬಂದಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ವಿಜುವಲೈಸೇಷನ್ ಅಂದರೆ ಏನು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಬಟ್ ವಿಜುವಲೈಸೇಷನ್ ಅನ್ನೋದು ಎಷ್ಟು ಪವರ್ಫುಲ್ ಲಾ ಆಫ್ ಅಟ್ರಾಕ್ಷನಲ್ಲಿ ಅಂತ ಹೇಳಿ ನಾವು ನೋಡ್ತಾ ಹೋದಾಗ, ಲಾ ಆಫ್ ಅಟ್ರಾಕ್ಷನ್ ಅಂತ ಬಂದಾಗ ಮೈನೇ ವಿಜುವಲೈಸೇಷನ್. ಒಂದು ಸಕ್ಸಸ್ ಸ್ಟೋರಿನ ಹೇಳ್ತೀನಿ. ಒಬ್ಬ ವರ್ಕರ್ ಇರ್ತಾರೆ. ಅವರು ಏನಂದರೆ ಬಟ್ಟೆ ಐರನಿಂಗ್ ಮಾಡೋರಾಗಿರ್ತಾರೆ. ಅವರು ಒಂದು ಹಾಸ್ಪಿಟಲ್ ಇರುತ್ತೆ ದೊಡ್ಡದು. ಆ ಹಾಸ್ಪಿಟಲ್ ಇರೋಂತಹ ಒಂದು ರೋಡಲ್ಲೇ ಡೈಲಿ ಕ್ರಾಸ್ ಆಗಿ ಅವರ ವರ್ಕಿಗೆ ಅವ್ರು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಅವರು ಅಲ್ಲಿರೋಂಥ ವರ್ಕರ್ಸ್ನ ನೋಡಿದಾಗ, ನನಗೂ ಇಲ್ಲೇ ಕೆಲಸ ಸಿಕ್ಕಿದ್ರೆ, ನಾನು ಈ ವರ್ಕರ್ಸ್ ಜೊತೆ ಹೀಗೆ ಓಡಾಡ್ತಾ ಇದ್ದರೆ, ಅವ್ರೇನೋ ಒಂಥರ ಅಲ್ಲಿ ಅವ್ರಿಗೆ ವಿಜುವಲೈಸೇಷನ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ. ಬಟ್ ಆ ವರ್ಕ್ ಅಲ್ಲೇ ನಾನು ಎಂಪ್ಲಾಯಿ ಆಗಿದ್ದರೆ ನಮ್ಮ ಮನೆಗೂ ಕೂಡ ಹತ್ತಿರ ಆಗ್ತಾಯಿತ್ತು ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಮತ್ತು ಅವ್ರ ಥರ ನಾನು ಕೂಡ ಹೋಗಬೇಕು ಅಲ್ಲಿಗೆ, ಅದೇ ಥರ ಡ್ರೆಸ್ ಕೋಡ್ನ ಹಾಕ್ಕೊಬಿಟ್ಟು ಹೋಗಬೇಕು ಅನ್ನೋ ಒಂದು ಆಸೆಯಿಂದ ಅವ್ರು ಡೈಲಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಅಲ್ಲಿ ಕ್ರಾಸ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅದನ್ನೊಂದು ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ವಿಜುವಲೈಸ್ ಮಾಡ್ಕೊಂಡು ನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಇದೇ ಎಂಪ್ಲಾಯೀಸ್ ಜೊತೆ ಹೋಗ್ತಾ ಇದ್ದೀನಿ, ಇದೇ ಡ್ರೆಸ್ ಕೋಡ್ ಹಾಕ್ಕೊಂಡಿದ್ದೀನಿ ಅಂತ ರೆಗ್ಯುಲರಾಗಿ ಅದೇ ರೋಡಲ್ಲಿ ಹೋಗ್ತಾ ಇರ್ತಾರಲ್ವ ಅವರು. ಸೊ ಅದೊಂದು ವಿಜುವಲೈಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಕೆಲವೊಂದು ಅಲ್ಲಿರೋಂತಹ ಪೋಸ್ಟ್ಗೆ ಕೂಡ ಅವ್ರು ಅಪ್ಲೈ ಮಾಡಿರ್ತಾರೆ. ಬಟ್ ಯಾವುದೇ ಥರ ಆ ಕಡೆಯಿಂದ ರೆಸ್ಪಾನ್ಸ್ ಬಂದಿರೋದಿಲ್ಲ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಆಮೇಲೆ ಒಂದು ಸಲ ಏನಾಗತ್ತಪ್ಪ ಅಂತ ಅಂದರೆ, ಅವರಿಗೆ ಸಡನ್ನಾಗಿ ಏನೋ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟು, ಒಂದು ಇಂಜುರಿ ಆಗಿಬಿಟ್ಟು ಅವ್ರಿಗೆ ಆಪ್ರೇಷನ್ ಆಗುತ್ತೆ. ಆ ಆಪ್ರೇಷನ್ ಆದಾಗ ಅವರು ಸ್ವಲ್ಪ ಟೈಮು ರೆಸ್ಟ್ ಮಾಡಬೇಕಾಗತ್ತೆ. ಸೊ ರೆಸ್ಟನ್ನು ಮಾಡ್ತಾರೆ ಅವರು. ಅದಾದಮೇಲೆ ಅವ್ರಿಗೇನಾಗುತ್ತೆ, ನೆಕ್ಸ್ಟ್ ಅವರಿಗೆ ಮೊದಲೇನು ವರ್ಕ್ ಮಾಡ್ತಾ ಇರ್ತಾರೆ ಆ ವರ್ಕ್ನ ಮಾಡೋಕ್ಕಾಗೋದಿಲ್ಲ. ಇಂಜುರಿ ಆಗಿರೋದ್ರಿಂದ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ವರ್ಕ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಆ ಕೆಲಸನ ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಅವರು ಮತ್ತು ಅಲ್ಲಿ ಯಾವುದೇ ಥರ ಪೋಸ್ಟಿಗೆ ಅವ್ರು ಅಪ್ಲೈ ಮಾಡೋದಿಲ್ಲ. ಬೇರೆ ಕಡೆ ವರ್ಕ್ಗೋಸ್ಕರ ಸ್ವಲ್ಪ ಅಪ್ಲೈ ಮಾಡ್ತಾರೆ, ಟ್ರೈ ಮಾಡ್ತಾರೆ ಅವರು. ಆ ಟ್ರೈ ಮಾಡಿದಾಗ ಕೂಡ ಏನಾಗಲ್ಲ ಅಂತ ಅಂದರೆ, ಯಾವುದೇ ಥರ ರೆಸ್ಪಾನ್ಸ್ ಬರಲ್ಲ. ಅದೇ ಟೈಮಲ್ಲಿ ಇವರಿಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಒಂದು ಅವ್ರೇನು ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ರಲ್ವ ಕ್ರಾಸ್ ಆಗಿ, ಅಂದರೆ ಅವ್ರ ವರ್ಕಿಗೆ ಹೋಗಲ್ಲಿ ಅಲ್ಲಿಗೆ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಟ್ರಾಫಿಕ್ ಇರೋದ್ರಿಂದ ಆ ಹಾಸ್ಪಿಟಲ್ ಒಳಗಡೆಯಿಂದ ಅವರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಲ್ಲಿಂದ ಅವರಿಗೆ ಒಂದು ಕೆಫೆಟೇರಿಯಾದಲ್ಲಿ ಒಂದು ವರ್ಕ್ ಸಿಗತ್ತೆ ಕ್ಯಾಶಿಯರ್ ಆಗಿ. ಹಾಗೆ ಆ ವರ್ಕ್ನ ಅವರು ಓಕೆ ಅಂತ ಹೇಳಿಬಿಟ್ಟು ಜಾಯ್ನ್ ಆಗಿ, ಮೊದಲಿಗಿಂತ ಸ್ವಲ್ಪ ಸ್ಯಾಲ್ರಿ ಜಾಸ್ತಿನೇ ಇರುತ್ತೆ. ಸೊ ಜಾಯ್ನ್ ಆಗಿಬಿಟ್ಟು ಅವ್ರು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದು ಅವ್ರೇನು ವರ್ಕ್ ಮಾಡ್ತಾ ಇದ್ದಾರೆ ಎನ್ವಿರಾನ್ಮೆಂಟು ಅದೇ ಹಾಸ್ಪಿಟಲ್ ಎಲ್ಲ ಹೌದು. ಬಟ್ ಅಲ್ಲೇನಾಗುತ್ತೆ, ಅದು ಅವ್ರು ಇಮ್ಯಾಜಿನ್ ಮಾಡಿರೋಂತಹ ಪ್ಲೇಸ್ ಆಗಿರೋದಿಲ್ಲ. ಅಲ್ಲಿ ಒಂದಷ್ಟು ದಿನ ಅವ್ರು ವರ್ಕ್ ಮಾಡ್ತಾರೆ. ವರ್ಕ್ನ ಮಾಡಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ, ಅವರ ಓನರ್ ಏನಿರ್ತಾರೆ ಒಂದಿನ ಕರೆದ್ಬಿಟ್ಟು, ನೀನು ಇಲ್ಲಿ ವರ್ಕ್ ಮಾಡೋದಲ್ಲ, ಸ್ವಲ್ಪ ಬೇರೆ ಕಡೆ ವರ್ಕ್ ಕೊಡ್ತೀವಿ ನಿನಗೆ, ಆ ಒಂದು ನಮ್ಮದು ಕೆಫೆಟೇರಿಯಾದಲ್ಲಿ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮತ್ತು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ. ಅವ್ರು ಕರ್ಕೊಂಡು ಹೋದಾಗ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಏನು ಅಂದರೆ, ಅವ್ರು ರೆಗ್ಯುಲರ್ ಆಗಿ ಹೋಗ್ತಾ ಇರಬೇಕಾದ್ರೆ ಯಾವ ಕೆಫೆಟೇರಿಯಾದಲ್ಲಿ ಅವರು ನಾನು ಇಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಿರ್ತಾರಲ್ವ, ಸೇಮ್ ಕೆಫೆಟೇರಿಯಾದಲ್ಲಿ ಅವರಿಗೆ ಸೇಮ್ ಯೂನಿಫಾರ್ಮ್ನ ಕೊಟ್ಬಿಟ್ಟು, ಸೇಮ್ ಅವರು ಏನಲ್ಲಿ ಇಂಥದ್ದೇ ಜಾಬ್ ಅಂತ ಅವ್ರೇನು ಇಮ್ಯಾಜಿನ್ ಮಾಡ್ಕೊಂಡಿರೋದಿಲ್ಲ, ಸೇಮ್ ಅದೇ ಪ್ಲೇಸಲ್ಲಿ ಅದೇ ಒಂದು ಯೂನಿಫಾರ್ಮು, ಅದೇ ಸ್ಯಾಲ್ರಿ ಮೀನ್ಸ್ ಅವ್ರೇನು ಇಮ್ಯಾಜಿನ್ ಮಾಡಿರೋದಿಲ್ಲ. ಅಂದರೆ ಒಳ್ಳೆ ಸ್ಯಾಲ್ರಿ ಸಿಕ್ಕಿರುತ್ತೆ ಅವ್ರಿಗೆ, ಮೊದಲಿಗಿಂತ ಚೆನ್ನಾಗಿರೋವಂಥ ಸ್ಯಾರಿ, ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಹೀಗೆ ಅವರಿಗೆ ಒಂದು ಅವ್ರೇನಂತ ಹೇಳಿ ವಿಜುವಲೈಸ್ ಮಾಡ್ಕೊಂಡು ಹೋಗ್ತಾ ಇದ್ದರು. ಅವರಿಗೆ ವಿಜುವಲೈಸೇಷನ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಬಟ್ ಆ ಒಂದು ವಿಜುವಲೈಸೇಷನಿಂದ ಅವರಿಗೆ ಅದು
ಅದೇ ಸೇಮ್ ವರ್ಕು ಸಿಗತ್ತೆ. ಅಂದರೆ ಯೂನಿವರ್ಸ್ ನಮಗೋಸ್ಕರ ವರ್ಕ್ ಮಾಡ್ತಾ ಇರುತ್ತೆ. ನೀವು ಗೊತ್ತಿದ್ದೇ ವಿಜುವಲೈಸ್ ಮಾಡಬೇಕು, ಗೊತ್ತಿದ್ದೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಎಷ್ಟೋ ಮ್ಯಾನಿಫೆಸ್ಟ್ ಮಾಡಿರ್ತೀವಿ. ಅದಕ್ಕೋಸ್ಕರ ಹೇಳ್ದಿರೋದು, ನಾವು ಏನು ಥಿಂಕ್ ಮಾಡ್ತೀವಿ ಅದು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಒಂದು ಮೈಂಡ್ಗೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಪವರ್ ಇದೆ ರಿಯಾಲಿಟಿನ ಹ್ಯಾಪನ್ ಮಾಡೋ ಅಂಥದ್ದು. ಸೊ ಆ ಪವರ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಹೋದಂಗೂ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಓಕೆನಾ? ಹಾಗೆಯೇ ಈ ವಿಜುವಲೈಸೇಷನ್ ಅನ್ನೋದು ಒಂದು ಪವರ್ಫುಲ್ ಟೆಕ್ನಿಕ್ಕು. ಇದನ್ನು ನೀವು ಮಿಸ್ ಮಾಡ್ಕೊಬೇಡಿ. ಈ ವಿಜುವಲೈಸೇಷನ್ನ ನೀವು ಹೇಗೆ ಮಾಡ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.